ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಮ್ಮ ಗುಬ್ಬಚ್ಚಿಗಳಿಗೆ ಕಾಳು ಹಾಕುವುದರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಡೇ ಫ್ರೆಂಡ್ಸ್, ಪ್ರಾಣಿ ಪಕ್ಷಿ ಪ್ರೇಮಿಗಳಿಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಸಂಡೇ ಸ್ಪೆಷಲ್ ಏನೂ ಇಲ್ಲ, ಮನೆಯಲ್ಲಿ ಏನು ನಡೆಯುತ್ತೋ ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಡೇ ಎಲ್ಲ ಏನೇನಾಗುತ್ತೋ ಎಲ್ಲ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವರು ಗುಂಪು ಆಗಮಿಸಿದೆ, ಹೊರಗಡೆ ಇದ್ದಾರೆ, ಅವ್ರಿಗೆಲ್ಲ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಇವನಿಗೆ ಕೊಟ್ಟೆ, ಇವನಿಗೆ ಒಂದೇ ಕೈ ಫ್ರೆಂಡ್ಸ್ ಇರೋದು. ಹೊರಗಡೆ ಎತ್ಕೊಂಡು ಹೋದರೆ ಕಿತ್ಕೊಂಡು ಇವನು ಕಚ್ಚಿ ತಿಂದಾಕ್ಬಿಡ್ತಾರೆ, ಕಿತ್ತಾಡೋದ್ರಲ್ಲಿ ಫಸ್ಟ್ ಫ್ರೆಂಡ್ಸ್ ಇವರು. ಅದಕ್ಕೋಸ್ಕರ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ತಿಂತಾ ಇದ್ದಾನೆ. Oh my god. ಫ್ರೆಂಡ್ಸ್, ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ರಾತ್ರಿನ ಮಿಕ್ಕಿರುವ ತಂಗಳನ್ನದಿಂದ ಚಿತ್ರಾನ್ನ ಮಾಡುವ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಸೂಪರ್ ಡೂಪರ್ ಆಗಿರೋ ಚಿತ್ರಾನ್ನ ಮಾಡೋಣ ಬನ್ನಿ ಫ್ರೆಂಡ್ಸ್. ಎಲ್ಲ ಗೊಜ್ಜು ಆಲ್ರೆಡಿ ರೆಡಿ ಮಾಡಿಬಿಟ್ಟು ಕರಿತಾ ಇದ್ದೀನಿ ನಿಮ್ಮನ್ನು. ನಿಂಬೆಹಣ್ಣು, ಗಜ ನಿಂಬೆಹಣ್ಣು ಫ್ರೆಂಡ್ಸ್. ಈ ನಿಂಬೆ ಹಣ್ಣಿನಂಥ ಹುಡುಗಿ ಬಂತು ನೋಡಿ ಅಂತ ಹಾಡು ಹೇಳ್ಕೊಂಡು ಚಿತ್ರಾನ್ನ ಮಾಡುವ. ರಾತ್ರಿ ಮಿಕ್ಕಿರೋದಲ್ಲ ಫ್ರೆಂಡ್ಸ್, ಇದು ರಾತ್ರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅನ್ನ ಮಾಡಿ ಇಟ್ಬಿಟ್ಟು ಹೋಗಿದೆ. ಬಂದು ಇದಕ್ಕೆ ಗೊಜ್ಜು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಆದರೆ ರಾತ್ರಿ ಅಲ್ಲೇ ಪ್ರಸಾದ ತಿನ್ಕೊಂಡ್ಬಂದಿರೋದ್ರಿಂದ ಅನ್ನ ಎಲ್ಲ ಹಂಗೆ ಇತ್ತು. ಈ ಅನ್ನನ ಅರ್ಧ ಚಿತ್ರಾನ್ನ ಮಾಡ್ಕೊಂಡು ನಾವು ತಿನ್ಕೊಂಡು ಇನ್ನು ಅರ್ಧ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಗಜನಿಂಬೆ ಹಣ್ಣು ಹಾಕಿ ಚಿತ್ರಾನ್ನ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಗಜನಿಂಬೆ ಹಣ್ಣು ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಸಿಮೆಣ್ಸಿನ್ಕಾಯಿ ನನಗೆ ಇಷ್ಟ, ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಲ್ಲಿ ಮಾಡ್ಕೊಳ್ಳಿ. ದಯವಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಹಾಕ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನನಗಿಷ್ಟ ಫ್ರೆಂಡ್ಸ್, ನಾವು ಹುಡ್ದಾನಿಂದ ತಿಂತಾ ಇರ್ತೀವಿ ಹಸಿಮೆಣ್ಸಿನ್ಕಾಯಿ. ಓಕೆ ಫ್ರೆಂಡ್ಸ್, ಇವತ್ತು ಭಾನುವಾರ ಅಲ್ವಾ, ಎಷ್ಟು ಜನಕ್ಕೆ ಮುಂದೆ ಕೊಡ್ತಾ ಇದ್ದಾರೆ ಟಿ ವಿಯಲ್ಲಿ. ಎಷ್ಟು ಜನಕ್ಕಮ್ಮ ಈ ಥರ ಆಗಿದ್ದು ತುಂಬಾ ಮನಸ್ಸಿಗೆ ಫೀಲ್ ಫ್ರೆಂಡ್ಸ್. ಏನು ಮಾಡೋದಕ್ಕಾಗೋದಿಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಭಗವಂತನ ಸೃಷ್ಟಿ ನಿಯಮ. ಹುಟ್ಟಿದವರು ಸಾಯಲೇಬೇಕು, ಸತ್ತಿರೋರು ಹುಟ್ಟಲೇಬೇಕು ಅಂತ ಹೇಳ್ತಾರಲ್ವ ಭಗವದ್ಗೀತೆ ಬುಕ್ಸಲ್ಲಿ. ಪುನರತಿ ಜನನಂ ಪುನರತಿ ಮರಣಂ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಆ ಥರ ಅಮ್ಮ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬರಲಿ. SP ಬಾಲಸುಬ್ರಹ್ಮಣ್ಯಂ ಸಾರು ಅಷ್ಟೇ, ಮತ್ತು ಜಾನಕಮ್ಮನೂ ಅಷ್ಟೇ. ಮತ್ತು ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಇದೇ ಥರ ಚೆನ್ನಾಗಿ ಹಾಡುಗಳ ಹಾಡಿಕೊಂಡು ತುಂಬ ಹಿಟ್ಟಾಗಿ ಚೆನ್ನಾಗಿ 100 ವರ್ಷ ಬದುಕಿ ಬಾಳಲಿ ಅಂತೇಳ್ಬಿಟ್ಟು, ಅಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳ್ಬಿಟ್ಟು ಭಗವಂತನ ಹತ್ರ ಬೇಡ್ಕೊಳ್ಳೋಣ ಫ್ರೆಂಡ್ಸ್, ನಾವು ನೀವೆಲ್ಲರೂ. ಓಕೆ ಫ್ರೆಂಡ್ಸು, ಚಿತ್ರಾನ್ನ ಫೈನಲಿ ಆಯಿತು. ತುಂಬಾ ಟೇಸ್ಟ್ ಇತ್ತು ಫ್ರೆಂಡ್ಸು ಚಿತ್ರಾನ್ನ ತಿನ್ನೋದಕ್ಕೆ. ನಾನು ಬಿಸಿ ಅನ್ನ ಮಾಡಿ ಚಿತ್ರಾನ್ನ ಮಾಡಿದ್ರೂ ಸಹ ಇಷ್ಟು ಟೇಸ್ಟ್ ಇರೋಲ್ಲ ಫ್ರೆಂಡ್ಸು. ತಂಗ್ಳನ್ನದಲ್ಲಿ ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಬಿಲ್ಡಪ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಂದಿದ್ದಾರೆ ನಮ್ಮ ಫ್ರೆಂಡ್ಸು, ಮುದ್ದು ಗುಬ್ಬಿಗಳು ಬಂದು ಆಟ ಆಡಿಕೊಂಡು ಹಾಲು ತಿನ್ಕೊಂಡು ಇದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗುವ.